ಮೈನಿಂಗ್. ಮೈನಿಂಗ್ ಕಲ್ಲ ಹಾ. ಈ ಗುಹೆ ಮುಖಾಂತರ ಹಾ. ಹಂಪಿಗೆ ಹೋಯ್ತಿದ್ರು ಮಾಡ್ಕೊಂಡು ಈ ಸ್ವಾಮಿ ಪೂಜೆ ಮಾಡ್ತಾರೆ. ಮನೆಗೆ ಹೋಗೋದ್ರೊಳಗೆ ಮಳೆ ಈ ಆಲ್ ಓವರ್ ಇಂಡಿಯಾದಲ್ಲಿ ಮುಖ್ಯನಾಥನ ವಿಗ್ರಹ ಎಲ್ಲಿ ಸಿಗಲ್ಲ. ಹೌದಾ? ಹೌದು. ಈ ಇಂಡಿಯಾದಾಗೆ ಇಲ್ಲ ಇರೋದ್ ಮಾತ್ರ ನಮ್ಮ ಊರಿನಲ್ಲೇ. ಹೌದು, ಇಲ್ಲೇ ಕವಿಗಳು ಬುಡಕಟ್ಟು ಜನಾಂಗದವರು ಬಂದು ಇಲ್ಲೆಲ್ಲ ವಾಸ ಮಾಡಿದ್ರು. ಗುರುಗಳೇ ಇದ್ದಾರೆ. ನಮಗೆ ಈಗ ಪೂರ್ವಕ್ಕೆ ಮುಖ ಮಾಡಿ ದೇವಸ್ಥಾನಗಳೆಲ್ಲ ಹೌದು. ಇರ್ತವೆ. ಅಲ್ಲಿ ಈತ ಯಾಕೆ ಪಶ್ಚಿಮಕ್ಕೆ ಇದ್ದಾನೆ, ಪಶ್ಚಿಮಕ್ಕೆ ಮುಖ ಮಾಡಿ. ಹೌದಾ? ಈ ಮತ್ತೊಂದೈತ ಅಂತಂದು ಎಷ್ಟು ಜನ ಹೋಗಿ ಎಷ್ಟೊಂದು ಬಂದಿಲ್ಲ ಅನ್ನೋದು ಕೂಡ ಕೇಳಿದ್ವಿ. ಹೌದಾ? ನಮ್ಮ ತಾತ ನಮ್ಮ ತಾಯಿ ಕೂಡ ಹೇಳಿದ್ರು. ಅಂದ್ರೆ ಹೋಗಿರೋರು ವಾಪಸ್ ಬಂದಿಲ್ಲ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವೊಂದು ಈ ಕವಿಗಳ ಬಗ್ಗೆ ಪಾರ್ಟ್ 1 ವಿಡಿಯೋ ಮಾಡಿದ್ವಿ. ಅದರಲ್ಲಿ ಬರೇ ಈ ಪ್ಲೇಸ್ ಅಷ್ಟೇ ತೋರಿಸಿದ್ವಿ ನಾವು. ಇದಕ್ಕೊಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ನಮಗೂ ಗೊತ್ತಿದ್ದಿಲ್ಲ. ಸೊ ಹಂಗಾಗಿ ಈ ಗವಿಗಳ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲ ಅಂತ ನಮ್ಮ ಊರಿನ ಮಂಜಪ್ಪಣ್ಣ ಅವರಿಗೆ ಈ ಹಿಸ್ಟ್ರಿ ಎಲ್ಲ ಗೊತ್ತಿದೆ. ಸೊ ಅವರಿಂದ ಈ ಗವಿಗಳ ಹಿಸ್ಟ್ರಿ ತಿಳ್ಕೊಳ್ಳೋಣ. ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್. ಅಣ್ಣ, ಈಗ ಇದು ಗವಿ ನಾವು ಲಾಸ್ಟ್ ಟೈಮ್ ತೋರಿಸಿದ್ವಿ ಅಣ್ಣ, ನೀನ್ ಕೂಡ ವಿಡಿಯೋ ನೋಡಿದ್ವಿ. ಹೆಂಗ್ ವಿಡಿಯೋ ಚೆನ್ನಾಗಿ ಬಂದಿತ್ತಣ್ಣ. ನಾವು ಅದ್ರಲ್ಲಿ ಬರೇ ಜಸ್ಟ್ ಪಾರ್ಟ್ 1 ಅಲ್ಲಿ ಬರೇ ಇದು ಗವಿಗಳಷ್ಟೇ ತೋರಿಸಿದ್ವಿ. ಈಗ ಇದ್ರ ಬಗ್ಗೆ ಹಿಸ್ಟ್ರಿ ಬೇಕಣ್ಣ ನಮಗೆ. ನಿನಗೆ ಗೊತ್ತಿರೋದು ಸ್ವಲ್ಪ ಹಿಸ್ಟ್ರಿನ ನಮಗೆ ಹೇಳ್ತೇಣ ಅಣ್ಣ. ದೇವ್ರ ಇಂದ ಸ್ಟಾರ್ಟ್ ಮಾಡೋಣ. ಅದೇ ಇದು ಬಂದ್ಬಿಟ್ಟು ಇಲ್ಲಿ ಒಂದೊಂದು ರೀತಿಲಿ ಒಂದೊಂದು ಈ ಆಡು ಭಾಷೆ ಜನದಾಗ ಅಪ್ಪುಡು ಸ್ವಾಮಿ ಅಂತಾರೆ, ಕಪ್ಪುಡು ಸ್ವಾಮಿ ಅಂತಾರೆ, ಆಮೇಲೆ ದುಪ್ಪುಡು ಸ್ವಾಮಿ ಕೂಡ ಅಂತಾರೆ. 3 ಹೆಸರು. ಹೌದು. ಆಕ್ಚುಲಿ ದುಪ್ಪುಡು ಸ್ವಾಮಿ, ಸ್ವಾಮಿ, ಅಪ್ಪುಡು ಸ್ವಾಮಿ ಕರೀತಾರೆ. ಆಕ್ಚುಲಿ ಈತ ನವಿಲ್ ಸ್ವಾಮಿನೇ. ಕುಮಾರಸ್ವಾಮಿ, ನವಿಲ್ ಸ್ವಾಮಿ, ಸುಬ್ರಹ್ಮಣ್ಯ ಅಂತಾರೆ. ಆತನೇ ಈತ. ಪಕ್ಕದಲ್ಲಿರೋದು ಈತ ವಿಷ್ಣು. ಶಂಖ ಒಂದೇ ಇದೆ, ಗದಾ ಚಕ್ರ ಎಲ್ಲ ಕಟ್ಟಾಗಿದೆ. ಹೌದಣ್ಣ? ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಮ್ಗೆ. ನಾನೇನ್ ಅನ್ಕೊಂಡಿದ್ದೆ ನಿಧಿಗಳ ಹೌದೌದು. ನಿಧಿಗಳ ಇದ್ರ ಕೆಳಗಡೆ ಏನಾದ್ರು ಇಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ಹೊಡೆದಾಕಿರು. ಇದು ವಿಷ್ಣು ಜೊತೆಗೆ ಯಾಕೆ ಕುಮಾರಸ್ವಾಮಿ ಜೊತೆಗೆ ವಿಷ್ಣು ಯಾಕೆ ಬಂದ ಅನ್ನೋದು ಬೇಕಲ್ಲ. ಇಲ್ಲಿ ಈ ಪರ್ವತದ ಬಗ್ಗೆ ಹೇಳ್ತೀನಿ ಮೊದಲು. ಈ ಪರ್ವತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರ್ವತರಾಜ ಇದನ್ನ ಇದ್ ಮಾಡಿದ್ಮೇಲೆ ಇದರಲ್ಲಿ ಬಹಳಷ್ಟು ಲೋಹ ಅಂದ್ರೆ ಕಬ್ಬಿಣದಾಗಿರೋದು ಪರ್ವತರಾಜ ಅನ್ನ ರೆಡಿ ಮಾಡ್ತಾರೆ. ಇದೆಲ್ಲ ಸನಾತನ ಧರ್ಮದಲ್ಲೇ ಬರ್ತದೆ, ಬಹಳ ಹಳೆ. ಈ ಪರ್ವತ ರೆಡಿ ಮಾಡಿದ್ಮೇಲೆ ಇದಕ್ಕ ಒಂದು ಇಲ್ಲೊಬ್ಬ ರಾಕ್ಷಸ ಇರ್ತಾನೆ, ತಾರಕಾಸುರನ್ ಸಂಹಾರ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಈ ಬೆಟ್ಟಕ್ಕೆ ಬರ್ತಾರೆ. ಈ ಬೆಟ್ಟದ ಹೆಸರು ಆಳೊಬ್ಬರೆಲ್ಲ ಏನೇನೋ ಒಂದೊಂದು ಹೆಸರು ಹೇಳ್ತಾರೆ. ಬಟ್ ಈ ಬೆಟ್ಟದ ಹೆಸರು ಪ್ರವಂಚಗಿರಿ ಪರ್ವತ. ಹೌದು, ಪ್ರವಂಚಗಿರಿ ಪರ್ವತ. ಇದ್ರದ್ದು ಈಗ ನಾವೇನು ಹಳೆಗನ್ನಡ ಮಾತಾಡ್ತಾರಲ್ಲ, ಇದ್ರದ್ದು ಅಡ್ರೆಸ್ ಏನಂತಾರ, ವಿಳಾಸ. ಇದ್ರ ಅಡ್ರೆಸ್ ಆದಷ್ಟು ಯಾರಿಗೂ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಈ ತಾರಕ ಸಂಹಾರ ಮಾಡ್ಬೇಕಲ್ಲ, ತಾರಕ ಸಂಹಾರ ಮಾಡಕ್ಕೆ ಆಯುಧ ಅದೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಬೆಟ್ಟದಲ್ಲಿ ಆ ಲೋಹ ಎಲ್ಲ ಸಿಗುತ್ತೆ. ಅಂದ್ರೆ ಆಗಿನ ಕಾಲದಾಗೆ ಮೈನಿಂಗ್ ಮಾಡ್ಯಾರ. ಹೌದು, ದೇವರಲ್ಲಿ. ಹೌದು. ಇಲ್ಲಿ ಸಂಹಾರ ಮಾಡಕ್ಕೋಸ್ಕರ ಈ ಆಯುಧ ರೆಡಿ ಮಾಡಕ್ಕೋಸ್ಕರ ಈ ಪ್ರವಂಚಗಿರಿ ಪರ್ವತಕ್ಕೆ ಕುಮಾರಸ್ವಾಮಿ ಬರ್ತಾನೆ. ಅದ್ರ ಜೊತೆಗೆ ವಿಷ್ಣು ಕೂಡ ಬರ್ತಾನೆ. ಯಾಕಂದ್ರೆ ಈ ಆದಿ ಮತ್ತೆ ಅಂತ್ಯ ಎರಡಕ್ಕೂ ವಿಷ್ಣುನೇ ಕಾರಣ. ಹೌದು, ಅಣುನಲ್ಲೂ ವಿಷ್ಣು ಇರ್ತಾನಂತ ಹೇಳ್ತದೆ. ಹೌದು, ಅದಕ್ಕೋಸ್ಕರ ಆ ವಿಷ್ಣು ಸಹಾಯ ತಗೊಂಡು ಇಲ್ಲಿಗೆ ಬರ್ತಾನೆ ಕುಮಾರಸ್ವಾಮಿ. ಅದಕ್ಕೋಸ್ಕರ ವಿಷ್ಣು ಪಕ್ಕದಲ್ಲಿ. ಆಮೇಲೆ ಈ ಇದ್ರದ್ದು ಅಡ್ರೆಸ್ ಬೇಕಿತ್ತಲ್ಲ, ಪರ್ವತರಾಜನ ಮಗ ಮುಖ್ಯನಾಥ ಅಂತ. ಹೌದು, ಮುಖ್ಯನಾಥ ಅಂದ್ರೆ ಮುಂದೆ ಇದೆ. ಅದು ತೋರಿಸ್ತೇನೆ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಆತನ ಸಹಾಯ ತಗೊಂಡು ಕುಮಾರಸ್ವಾಮಿ, ಸ್ಕಂದ, ಆಮೇಲೆ ಕಾರ್ತಿಕೇಯ, ಬಹಳಷ್ಟು ಹೆಸರಲ್ಲಿ ಕರಿತಾರ.
ಆತ ಇಲ್ಲಿಗೆ ಬರ್ತಾನೆ ತಾರಕ ಸಂಹಾರ ಮಾಡೋಕ್ಕೋಸ್ಕರ ಈ ಕ್ರೌಂಚಗಿರಿ ಪರ್ವತಕ್ಕೆ ಬಂದು ಮುಖ್ಯನಾಥನ ಸಹಾಯತ, ಮುಖ್ಯನಾಥನ ಪಾರ್ವತಿ ದೇವಿ ತಮ್ಮ ಅಂತ ಕೂಡ ಕರೀತಾರೆ. ಪಾರ್ವತಿ ದೇವಿ ತಮ್ಮ ಮುಖ್ಯನಾಥ ಆತನ ಕುಮಾರಸ್ವಾಮಿ ಮಾವ. ಹೌದು, ಕುಮಾರಸ್ವಾಮಿ ಮಾವ. ಹೌದು, ನೀವ್ ಹೇಳುದು. ಆತನ ಸಹಾಯತ ಬಂದು ಇಲ್ಲಿ ಯುದ್ಧಕ್ಕೋಸ್ಕರ ಇಲ್ಲೆಲ್ಲ ಆಯುಧಗಳನ್ನ ಇದಕ್ಕಂದ್ರೆ ಅದು ತಾರಕ ರಾಕ್ಷಸ ಸಂಹಾರ ಮಾಡೋಕ್ಕೋಸ್ಕರ ಇಲ್ಲಿ ಆಯುಧ ರೆಡಿ ಮಾಡೋಕ್ಕೋಸ್ಕರ ಆ ಮುಖ್ಯನಾಥನ ಸಹಾಯ ಮಾಡ್ಕೊಂಡು ಬರ್ತಾರೆ. ಬಟ್ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಮುಖ್ಯನಾಥನ ವಿಗ್ರಹ ಎಲ್ಲಿ ಸಿಗಲ್ಲ ನೀವು. ಹೌದಾ? ಹೌದು, ಇಡೀ ಇಂಡಿಯಾದಾಗೆ ಇಲ್ಲ, ಇರೋದ್ ಮಾತ್ರ ನಮ್ಮ ಊರ್ನಲ್ಲೇ. ಹೌದು, ಇಲ್ಲೇ ಗವಿಗಳಲ್ಲಿ. ಈ ಕ್ರೌಂಚಗಿರಿ ಪರ್ವತನ ಒಂದು ಗುರುತಿಗೋಸ್ಕರ ಆತನ ಇಲ್ಲಿ ಇಟ್ಟೋಗಿದ್ರು. ಇಲ್ಲೇ ಇದ್ದಾನೆ, ಆ ಕಾಲಕ್ಕೆ ಇಲ್ಲಿದ್ದಾನೆ, ಯಾರಿಗೂ ಗೊತ್ತಿಲ್ಲ. ಕಾಡು ಬೆಳೆದ ಇವಾಗ ನಾವೇನ್ ಬಂದಿವಲ್ಲ, ಹೌದು. ಇದು ಆಕ್ಚುಲಿ ನಮಗೆ ಕೂಡ ಗೊತ್ತಿಲ್ಲ. ಇಂತ ಇದನ್ನ ನಮ್ಮ ಊರ್ನಾಗ ಒಂದೇ, ಇಡೀ ಇಂಡಿಯಾದಾಗೆ ನಮ್ಮ ಊರ್ನಾಗ ಒಂದೇ ಒಬ್ಬ ಒಂದೇ ಇರೋದು ಮುಖ್ಯನಾಥ. ಇಷ್ಟು ಎಲ್ಲಿ ಇಲ್ಲ, ನೀವು ಎಲ್ಲಿ ಹೋದ್ರು ಸಿಗಲ್ಲ. ಆಮೇಲೆ ಈ ಇದ್ರದ್ದು ಏನು ಇದ್ರ ಇತಿಹಾಸ ತಿಳಿದಿರತಕ್ಕಂಥವ್ರು ಚಂದ್ರಗುಪ್ತ ಮೌರ್ಯರು. ನೀವು ಓದಿರ್ತೀರಿ. ಚಂದ್ರಗುಪ್ತ ಮೌರ್ಯರು ಯಾವಾಗ ಬರ್ತಾರೆ? 1ನೇ ಶತಮಾನದಲ್ಲೇ ಬರ್ತಾರೆ. ಕ್ರೌಂಚಗಿರಿ ಪರ್ವತ ಅನ್ನೋದು ಎಲ್ಲೇ ಒಂದ್ ಐತಿ ಅಂತಂದ ಹೇಳಿ ಇಲ್ಲಿ ರಾಮ್ಗಢ ಅಂತ ಬರುತ್ತೆ. ಹೌದು, ಚಂದ್ರಗುಪ್ತ ಮೌರ್ಯ 1ನೇ ಶತಮಾನದಲ್ಲೇ ಮೈನಿಂಗ್ ಮಾಡಿದ್ರು. ಆಗಿನ ಕಾಲದಾಗೆ ನಮಗೆಲ್ಲ ಏನ್ ಗೊತ್ತು, ಮೈನಿಂಗ್ ನಾವು ನಮ್ಮ ಪೀಳಿಗೆದಾಗ ಮೈನಿಂಗ್ ಆಗತ್ತೆ. ಹೌದು, ಚಂದ್ರಮಾನ ದೇವತೆಗಳ ಕಾಲದಲ್ಲೇ ಮೈನಿಂಗ್ ಆಗತ್ತೆ. ಅದನ್ನ ತಿಳ್ಕೊಂಡಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಬಂದು ಇಲ್ಲಿ ಮೈನಿಂಗ್ ಮಾಡಿರೋದು ಸತ್ಯ. ಆಮೇಲೆ ಬಾದಾಮಿ ಚಾಳುಕ್ಯ, ಬಾದಾಮಿಯಲ್ಲಿ ಈ ಸಂಡೂರಲ್ಲಿ. ಹೌದಾ? ಇಲ್ಲಿಗೆ ಏನಕ್ಕೋಸ್ಕರ ಬರ್ತಾರೆ ಗೊತ್ತಿಲ್ಲ. ಏನಿತ್ತಿಲ್ಲ. ಕುಮಾರಸ್ವಾಮಿ ದೇವಸ್ಥಾನ ನಾವು ರೆಡಿ ಮಾಡಿ ಹೋಗ್ಬಿಡ್ತೀವಿ ಅನ್ನೋಕ್ಕೋಸ್ಕರ ಏನ್ ಬಂದಿಲ್ಲ ಅವ್ರು. ಅವ್ರಿಗೆ ಕೂಡ ಆಯುಧ ಬೇಕಿತ್ತು. ಅದಕ್ಕೋಸ್ಕರನೇ ಅವ್ರು ಇಲ್ಲಿ ಬಂದು ಕುಮಾರಸ್ವಾಮಿ ದೇವಸ್ಥಾನ ಇಲ್ಲಿ ನಿರ್ಮಿಸಿ ಆತ ಈ ಕ್ರೌಂಚಗಿರಿ ಪರ್ವತನ ಹುಟ್ಟಾಕಿದ್ದು ಅನ್ನೋಕ್ಕೋಸ್ಕರ ಅವ್ರು ಇಲ್ಲಿ ದೇವಸ್ಥಾನ ಮಾಡಿ ಇಲ್ಲಿ ಅವ್ರನ್ನು ಮೈನಿಂಗ್ ಮಾಡಿ. ಹೌದು, ಆಮೇಲೆ ನಾವೇನು ಈ ರಾಮ್ಗಢ ಅಂತ ಹೇಳಿ ಎಷ್ಟು 15 ಇಲ್ಲ 16ನೇ ಶತಮಾನ, 15-16ನೇ ಶತಮಾನದಾಗ ಆ ರಾಮಗಢಕ್ಕೆ ಒಂದು ಹೊಸಮಲೆ ದುರ್ಗ ಅಂತ ಅದ್ರ ಹೆಸರು. ಹೌದು, ಹೊಸಮಲೆ ದುರ್ಗ. ಹೊಸಮಲೆ ದುರ್ಗದಲ್ಲಿ ಕಂಪಿಲರಾಯ, ಮಿಮ್ಮಿಡಿ ಕಂಪಿಲರಾಯ, ಆತನು ಮೈನಿಂಗ್ ಮಾಡಿದ. ಆತ ರಾಜ ಅಂದ್ರೆ ಈ ಹಕ್ಕಬುಕ್ಕರ ತಾತ ಅಂತ ಹೇಳ್ತಾರೆ. ಹೌದು, ಮೈನಿಂಗ್ ಮಾಡಿ ಆ ಮೈನಿಂಗ್ ಮಾಡಿರ್ತಕ್ಕಂಥದ್ದು ಇದು ವಿಜಯನಗರಕ್ಕೆ ಸಪ್ಲೈ ಆಗ್ತದೆ. ಹಂಪಿ. ಹೌದು, ಹಂಪಿ. ಹೌದು, ನಾನು ಲಾಸ್ಟ್ ಟೈಮ್ ನನಗೆ ಒಂದು ಹೇಳಿದ್ದೆ. ಏನಂದ್ರೆ ಹಂಪಿಗೆ ಬಂಗಾರ ಸೇರಲ್ಲಿ ಅಳಿತಿದ್ರು. ಹೌದು, ಬಂಗಾರ ಹೆಂಗ್ ಬಂತು ಅಂತ ಕ್ವಶನ್ ಮಾಡಿ. ಹೌದು, ಸುಮ್ನೆ ಎಲ್ರು ಹೇಳ್ತಿದ್ರು. ಹೌದು, ನನಗೆ ಸುಮ್ನೆ ಸೇರಲ್ಲಿ ಅಳಿತಿದ್ರು. ಇಲ್ಲಿ ಯಾವ್ದೇ ತರದ್ದು ವ್ಯವಸಾಯ ಇಲ್ಲ, ಬಿಸಿಲು ನಾಡು. ಹೌದು, ಯಾವ್ದೇ ಒಂದು ಇದು ಡ್ಯಾಮ್ ಇಲ್ಲ. ಇಲ್ಲ. ಆ ಮಳೆಗಾಲದಲ್ಲಿ ತುಂಗಭದ್ರಾ ಹರಿತಿತ್ತು, ಬೇಸಿಗೆಯಲ್ಲಿ ಕ್ಲೋಸ್. ಯಾವ್ದೇ ತರದ ವ್ಯವಸಾಯ ಇಲ್ಲ. ಎಲ್ಲಿದ್ದ ಬರ್ಲಿ? ಏನು ರಾಜರು ಯುದ್ಧ ಮಾಡಿ ಗೆದ್ಕೊಂಡ್ ಎಷ್ಟು ಗೆದ್ಕೊಂಬರ್ಬೋದು? ವ್ಯಾಪಾರ ಏನ್ ಮಾಡ್ತಿದ್ರಂತ ಇದೇ ಮೈನಿಂಗ್. ಕೃಷ್ಣದೇವರಾಯನ ಕಾಲದಾಗ ಕೂಡ ಮೈನಿಂಗ್ ಆಗಿತ್ತು ರಾಮಗಢ. ಅಂದ್ರೆ ಈ ಮೈನಿಂಗ್ ಮೆಟಲ್ ಬದಲಾಗಿ ಗೋಲ್ಡ್ ತಗ. ಈಗ ಕೂಡ ಅಷ್ಟೇ. ಈಗ ನಾವು ಬರೇ ನಮ್ಗೆ ದುಡ್ಡು ಬೇಡ, ನಮ್ ಸಂಡೂರ್ನಾಗಿರ್ತಕ್ಕಂಥ ಮೈನಿಂಗ್ಗಳು ದುಡ್ಡು ಬೇಡ, ಬರೀ ನಮಗ್ ಗೋಲ್ಡ್ ಕೊಡ್ರಿ, ನಾವು ನಿಮ್ಗೆ ಓರ್ ಕೊಡ್ತೀವಿ ಅಂದ್ರೆ ಇಡೀ ಪ್ರಪಂಚದಾಗಿರ್ತಕ್ಕಂಥ ಗೋಲ್ಡ್ ಎಲ್ಲ ತಂದು ಹಾಕಿದ್ರು ಕಡಿಮೆನೆ ಬೀಳ್ತದೆ. ಹೌದು, ಯಾಕಂದ್ರೆ ಫಸ್ಟ್ ಈಗ ಅವಾಗ ಬಂಗಾರದ ದಿವಸ ಏನ್ ಮಾಡಕ್ ಆಗ್ತದೆ, ಮೇನು ಅವ್ರು ಯುದ್ಧ ಮಾಡ್ಬೇಕಂದ್ರೆ ಕಬ್ಬಿಣದ ಆಯುಧಗಳು ಎಲ್ಲ ರೆಡಿ ಮಾಡ್ತಾರೆ. ಸೊ ಅವಾಗ ಡಿಮ್ಯಾಂಡ್ ಇರ್ತಕ್ಕಂಥದ್ದು ನಮ್ಮ ಮೈನಿಂಗ್ ಮೆಟೀರಿಯಲ್. ಹೌದು, ನಿನ್ನೆ ಇವಾಗ ಏನ್ ಹೇಳಕತ್ತಿರಲ್ಲ, ಇವಾಗ ನನಗೆ ಫ್ಲಾಶ್ ಆಗುತ್ತೆ. ನಮ್ದು ಅವಾಗ ವ್ಯವಸಾಯ ಇತ್ತಿಲ್ಲ, ಏನಿದ್ದಿಲ್ಲ, ಹೆಂಗ್ ಬಂತು ಬಂಗಾರ? ಇವಾಗ ನಾನು ಕಾಂತಾರ ಮೂವಿ ನೋಡಿದಾಗ ನನಗೆ ಒಂದ್ ಸ್ವಲ್ಪ ಫ್ಲಾಶ್. ಕದಂಬರು ಅಲ್ಲಿ ಎಲ್ಲಿ ಬನವಾಸಿ, ಅಲ್ಲಿ ಅವ್ರದ್ದು ಸೋರ್ಸ್ ಏನು ಇದೆ, ಏನು ಸಾಂಬಾರ್ ಪದಾರ್ಥ. ಹೌದಾ? ಕದಂಬರ್. ಕೃಷ್ಣದೇವರಾಯರದ್ದು ಏನು ಏನಿತ್ತು? ಮೈನಿಂಗ್. ಹೌದು, ಮೈನಿಂಗ್ ಕೂಡ ಮಾಡಿದ್ದಾರೆ.
ಸೊ ಹಂಗಾಗಿ ನಮ್ದು ಹತ್ತಿ ಅಷ್ಟು ಮುಂದುವರಿಯಕ ಮೈನಿಂಗ್. ಮೈನಿಂಗ್ ಕಾರಣ. ಹೌದು. ಇದೊಂದು ಗೊತ್ತಿದ್ದಿಲ್ಲ, ಒಳ್ಳೆ ವಿಷಯ ತಿಳಿಸ್ಬೇಕು. ಹಂಗೆ ಇದೇ ತರ ಇನ್ನ ಈಗ ಅಣ್ಣ ಇನ್ನೊಂದು ಹೇಳಿದ್ರಿ ನೀವು, ಏನಂತ ಹೇಳಿ ಎಲ್ಲಾ ದೇವ್ರ ವಿಗ್ರಹಗಳು ಈಸ್ಟಿಗೆ ಫೇಸ್ ಆಗಿದೆ. ಇಷ್ಟ ಪೂರ್ವ ಪೂರ್ವ ಹೌದು. ಇದು ಸೂರ್ಯ ಹುಟ್ಟ ದಿಕ್ಕಿಗೆ ಫೇಸ್ ಆಗಿ ದೇವಸ್ಥಾನಗಳು ಇಟ್ಟು. ನೀನ್ ಹೇಳಿದ್ಮೇಲೆ ನನಗೆ ಆಕ್ಚುಲಿ ಅದ್ರ ಬಗ್ಗೆ ಅಷ್ಟು ತಿಳಿದಿಲ್ಲ ಅಣ್ಣ. ನೀನ್ ಹೇಳಿದ್ಮೇಲೆ ನಾನು ಎಲ್ಲ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಾನೇ ಎಲ್ಲ ನಮ್ಮ ಊರಾಗ ಎಲ್ಲಾ ದೇವ್ರ ಗುಡಿಗಳು ಬಂದು ಈಸ್ಟಿಗೆ ಫೇಸ್ ಆಗಿದೆ. ಪೂರ್ವಕ್ಕೆ ಮತ ಮಾಡಿ ಇರೋದು. ಈ ದೇವ್ರ ಮಾತ್ರ ಈತಲ್ಲ ಅಲ್ಲಿ ಮುಖ್ಯನಾಥ ಮಾತ್ರ ಪಶ್ಚಿಮಕ್ಕೆ ಮಕ ಮಾಡಿ ಹೋಗೋಣ ಅಲ್ಲಿಗೆ. ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡ. ಈಗ ಅಣ್ಣ ಈ ಗವಿ ಬಗ್ಗೆ ಏನಾದ್ರು ಗೊತ್ತಿದೆ ಹೇಳ್ಬೋದಾ? ಅದೇ ಹೇಳ್ದಿಲ್ಲ, ಈ ಕ್ರಾಂತಿಗಿರಿ ಪರ್ವತ ಏನಾದ್ರು ಮೈನಿಂಗ್ ಮಾಡಕ್ಕೋಸ್ಕರ ಅವಾಗಿಂದ ಇದಕ್ಕೆ ಇದ್ ಮಾಡಿದ್ರು. ಆಮೇಲೆ ಬರ್ತಾ ಈ ಬುಡಕಟ್ಟು ಜನಾಂಗದವರು ಬಂದು ಇಲ್ಲೆಲ್ಲ ವಾಸ ಮಾಡಿರೋದು ಕುರುಹುಗಳೇ ಇದಾವ. ಹೌದು, ಅದು ಲಾಸ್ಟ್ ಟೈಮ್ ಬಂದಿತ್ತು. ಹೌದು, ಇಲ್ಲಿ ಆಮೇಲೆ ಬುಡಕಟ್ಟು ಜನಾಂಗದವ್ರು ಬಂದ್ರು ಮತ್ತು ಬರ್ತಾ ಇಲ್ಲಿ ಕಾಡ್ ಬೆಳೀತು. ಬುಡಕಟ್ಟು ಜನಾಂಗ ಊರ್ ಸೇರಿಲ್ಲ, ಕಾಡಾಗಿ. ಅಂದ್ರೆ ಇದ್ರ ಬಗ್ಗೆ ಅಷ್ಟು ಹಿಸ್ಟ್ರಿಗೂ ಇಲ್ಲ, ನಮಗೂ ಗೊತ್ತಿದ್ದಿಲ್ಲ. ಆಕ್ಚುಲಿ ನಾವು ಎಲ್ಲ ಇದೇ ಊರ್ನಾಗ ಇದ್ಬಿಟ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಕಾಮನ್ ಆಗಿ ಬರ್ತಾ ಇದ್ವಿ, ನೋಡ್ತಾ ಇದ್ವಿ, ಹೋಗ್ತಾ ಇದ್ವಿ. ಬಟ್ ಇದ್ರದ್ದು ಒಂದು ಹಿಸ್ಟ್ರಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಹೇಳಿದ್ದೆ ನಮ್ಗೆ ಒಳ್ಳೇದಾಗ್ತದೆ. ಈಗ ಅಲ್ಲಿಗೆ ಹೋಗೋಣ. ಮುಖ್ಯನಾಥ ದೇವ್ರ ಬಗ್ಗೆ ಹಿಸ್ಟ್ರಿ ಹೋಗೋಣ. ಈಗ ನಾವು ಮುಖ್ಯನಾಥ ದೇವರ ಹತ್ರ ಬಂದಿದ್ದೀವಿ. ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಅದರಲ್ಲಿ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿ ಇದು ಕುಮಾರಸ್ವಾಮಿನ ವಿಗ್ರಹ ಅಂತ ಹೇಳಿದೆ. ವೀಕ್ಷಕರು ಕ್ಷಮಿಸಬೇಕು, ಯಾಕಂದ್ರೆ ನನಗ್ ಗೊತ್ತಿರೋ ಅಂತ ಮಾಹಿತಿ ನಾನು ಹೇಳಿದ್ದೆ. ಬಟ್ ಈ ಹೆಣ್ಣಿಗೆ ಮೀಟ್ ಆದ್ಮೇಲೆ ಎಣ್ಣ ಇಲ್ಲ, ಅದು ನೀನ್ ರಾಂಗ್ ಹೇಳಿದ್ಯಾ, ಅದು ಕುಮಾರಸ್ವಾಮಿದಲ್ಲ, ಈ ತರ ಮುಖ್ಯನಾಥಂದು ಅದ್ರದ್ದೊಂದು ಹಿಸ್ಟ್ರಿ ಇದೆ ಅಂತ ಹೇಳಿದ್ಕೆ ನಾವು ಆಗ್ಲೇ ಡಿಸೈಡ್ ಆಗಿದ್ವಿ ಹಿಂಗಿದ್ರು ಪಾರ್ಟ್ 2 ಮಾಡ್ಬೇಕಂತ ಹೇಳಿ. ಸೊ ಹಂಗಾಗಿ ಈ ಪಾರ್ಟ್ 2 ವಿಡಿಯೋದಲ್ಲಿ ಇದನ್ನ ಕರೆಕ್ಷನ್ ಮಾಡ್ಕೊಂತ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್. ಅಕಸ್ಮಾತ್ ಮಾಡಿದ್ವಿ, ಏನಂದ್ರೆ ಇಲ್ಲಿ ಯಾರೇ ಬರ್ಲಿ ಪ್ಲಾಸ್ಟಿಕ್ ನ ತಂದ್ರೆ ಪ್ಲೀಸ್ ದಯವಿಟ್ಟು ಅದನ್ನ ರಿಟರ್ನ್ ಒಯ್ಬೇಕು. ಯಾಕಂದ್ರೆ ನಾವು ಊರಲ್ಲಿದ್ರೆ ಒಬ್ರಲ್ಲ ಒಬ್ರು ಕ್ಲೀನ್ ಮಾಡ್ಬೋದು, ಇಲ್ಲಾಂದ್ರೆ ಯಾರು ಇರಲ್ಲ. ನೋಡಿ ಎಲ್ಲಾ ಪ್ಲಾಸ್ಟಿಕ್ ಗ್ಲಾಸ್ ಹೆಂಗಿದೆ, ಅದಂತೂ ಮಣ್ಣಲ್ಲಿ ಕೊಳೆಯೋದು ಇಲ್ಲ, ಹಂಗೆ ಇರುತ್ತೆ ಅದು. ಸೊ ಆದಷ್ಟು ಪ್ಲಾಸ್ಟಿಕ್ ಮೆಟೀರಿಯಲ್ ತಂದ್ರೆ ರಿಟರ್ನ್ ಒಯ್ಬೇಕು ಅಣ್ಣ. ಈಗ ನಾವು ಈ ಮುಖ್ಯನಾಥ ವಿಗ್ರಹ ಹತ್ರ ಬಂದಿದೀವಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ಹೇಳ್ಬೇಕು. ಅದೇ ಅಲ್ಲಿ ಈಗ ನಾವು ತೋರಿಸಿದಲ್ಲ, ಹೌದು, ಅಲ್ಲಿ ಆತ ಕುಮಾರಸ್ವಾಮಿ ಮತ್ತೆ ವಿಷ್ಣು ತೋರಿಸಿದ್ವಿ. ಅದು ಕುಮಾರಸ್ವಾಮಿ ನವಿಲ್ ಸ್ವಾಮಿ ಅಂತಾರೆ ಇಲ್ಲಿ. ಕಪ್ಪುಡ ಸ್ವಾಮಿ ಅಪ್ಪುಟ್ಟು ಮುಖ್ಯನಾಥ. ಈ ವಿಡಿಯೋ ಮಾಡ್ತಿದಿರಲ್ಲ, ಇದು ಮುಖ್ಯನಾಥನ ವಿಗ್ರಹ ಪಾರ್ವತಿ ದೇವಿಯ ತಮ್ಮ. ಅಂದ್ರೆ ಈ ಪರ್ವತರಾಜನ ಮಗ. ಪರ್ವತರಾಜನ ಮಗ ಮುಖ್ಯನಾಥ. ಹೌದು, ಪರ್ವತಗಳನ್ನೇನು ಸೃಷ್ಟಿ ಮಾಡಿರ್ತಕ್ಕಂಥ ಪರ್ವತರಾಜನ ಮಗ ಮುಖ್ಯನಾಥ. ಇವ್ರು ಬಂದ್ಬಿಟ್ಟು ಪಾರ್ವತಿ ದೇವಿಯ ತಮ್ಮ. ಹೌದು, ತಮ್ಮ ಅಂದ್ರೆ ಈಗ ಸದ್ಯ ತಮ್ಮಲ್ಲ, ಈಗ ಸಾಕು ಮಗಳು ಹೆಂಗಿರ್ತಾರೆ ತಮ್ಮ ಅಂತ ಭಾವಿಸ್ತಾರೆ. ಅದನ್ನ ಕುಮಾರಸ್ವಾಮಿ ಮಾವ ಅಂತಾನು ಕರೀತಾರೆ, ಸೋದರ ಮಾವ ಅಂತ ಕರೀತಾರೆ. ಸಾರಿ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಅದೇ ಫಸ್ಟ್ ಹೇಳ್ದಂಗೆ ನಾನು ಕುಮಾರಸ್ವಾಮಿ ಇದ್ದೆ ಅಂತ ತಿಳಿದಿದ್ದೆ ನಾನು. ಯಾಕಂದ್ರೆ ನನ್ಗೆ ಗೊತ್ತಿರೋದು ನಾನು ಹೇಳಿದ್ದೆ. ಸೊ ಹಂಗಾಗಿ ಕರೆಕ್ಷನ್ ಮಾಡ್ಕೊಂಡ್ಬೇಕಂತ ಹೇಳಿ ಹೆಣ್ಣು ಕರ್ಕೊಂಡ್ಬಂದು ಹೇಳ್ತಿದ್ದೀನಿ. ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಕ್ಷಮಿಸಬೇಕು ಅಣ್ಣ. ಈಗ ಈ ನನಗೆ ಅಲ್ಲಿ ಹೇಳಿದ್ದಣ್ಣ, ಈ ಗವಿ ಬಗ್ಗೆ ಆಗ್ಲಿ ಇದಕ್ಕೊಂದು ಹಿಸ್ಟ್ರಿ ಇದೆ. ಸೊ ಒಂದ್ ಊರ್ನವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾರ, ಆ ಪೂಜೆ ಯಾಕೆ ಮಾಡ್ತಾರ ಅಂತ ನೀನ್ ಈಗ ತಿಳಿಸ್ಕೊಡ್ಬೇಕು. ಫಸ್ಟ್ ಈ ವಿಗ್ರಹ ನಮ್ಗೆಲ್ರು ಕೇಳೋದು, ನಮ್ಗೆ ಈಗ ಪೂರ್ವಕ್ಕೆ ಮುಖ ಮಾಡಿ ದೇವಸ್ಥಾನಗಳೆಲ್ಲ ಇರ್ತವೆ. ಅಲ್ಲಿ ಈತ ಯಾಕೆ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ ಹೌದು ಅಣ್ಣ ಅಂತ ಕೇಳ್ತಾರೆ. ಈ ತಾರಕ ಸಂಹಾರ ಮಾಡಿದ್ರಲ್ಲ ಕುಮಾರಸ್ವಾಮಿ, ತಾರಕ ಸಂಹಾರ ಮಾಡಿ ಅವ್ರ ಅಲ್ಲೇ ನೆಲೆಸ್ಬಿಟ್ರು. ಇವ್ರು ಮತ್ತೆ ದೇವತೆಗಳೆಲ್ಲ ಯುದ್ಧ ಮುಗಿಸ್ಕೊಂಡು ಹೋಗ್ಬೇಕಲ್ಲ. ಹೌದು,
ಹೋಗೋ ದಿಕ್ಕು ಯಾವ್ದು? ಆ, ಸೂರ್ಯ ಮುಳುಗೋ ಕಡೆನೆ ಹೋಗೋ ಪಶ್ಚಿಮ. ದಿಕ್ಕು ಅಂತ ಎಲ್ಲರೂ ಹೇಳ್ತಾರೆ. ಅಂದ್ರೆ ಅಣ್ಣ ದೇವತೆಗಳೆಲ್ಲ ಹೋಗೋ ದಿಕ್ಕು. ಓಕೆ ಅಂದ್ರೆ ಹ್ಮ್. ಯುದ್ಧ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೂರ್ವ ಸೂರ್ಯ ಉಗಮ ಆದಾಗ ಅಲ್ಲಿ ಅದು ಒಟ್ಟು ಇವ್ರು ಒಟ್ಟು ದೇವತೆಗಳೇನು ಹೋಗೋ ಪ್ಲೇಸ್ ಇದೆಯಲ್ಲ, ಯುದ್ಧ ಮುಗಿಸ್ಕೊಂಡು ಹೋಗೋ ಪ್ಲೇಸ್ ಇದೆ, ಅದು ಬಂದ್ಬಿಟ್ಟು ಸೂರ್ಯ ಯಾವ ಮುಳುಗೋ ದಿಕ್ಕಿಗೆ ದಿಕ್ಕು. ಮುಳುಗೋ ಮುಳುಗೋ ದಿಕ್ಕಿಗೆ ದೇವ್ರುಗಳೆಲ್ಲ ಹೋಗೋದು. ಓಕೆ ಅದಕ್ಕೋಸ್ಕರ ಆತ ಹೋಗೋ ಟೈಮ್ ನಲ್ಲಿ ಇಲ್ಲಿ ಶಿಲೆ ಆಗಿದ್ದಾನೆ ಅಂತ ನಮ್ಮ ಪುರಾತನದಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ತಾತ ಮುತ್ತ ಹಾ, ಹೌದು. ಕಾಲದಿಂದ ಮಾತಾಡ್ಕೊಂತ ಬಂದಿರೋ ಮಾಹಿತಿ ಇದು. ಇದೆಲ್ಲ ವಿಡಿಯೋ ಒಳ್ಳೆ ಮಾಡಿ, ಮಾಹಿತಿ. ಇದೆಲ್ಲ ಲೋಹ. ಹಾ. ಕ್ರೌಂಚಗಿರಿ ಪರ್ವತ ಅಂತ ಕರೀತಾರೆ ಇದನ್ನ. ಓಕೆ ಇದು ಟೋಟಲ್ ಇದು ಗುಡ್ಡ ಬರೋದು ಇದಕ್ಕೆ ಕ್ರೌಂಚಗಿರಿ ಆಲ್ಮೋಸ್ಟ್ ಸಂಡೂರು ಸುತ್ತಮುತ್ತ ಇರ್ತಕ್ಕಂಥವು. ಆಮೇಲೆ ಸ್ಕಂದ ಏನು ತಾರಕನ ಸಂಹಾರ ಮಾಡಿದ್ಮೇಲೆ ಓಕೆ ಸ್ಕಂದಗಿರಿ ಅಂತ ಆಯ್ತು. ಸ್ಕಂದಗಿರಿ. ಸ್ಕಂದಗಿರಿ ಅಂತಾರೆ, ಲೋಹಗಿರಿ ಅಂತಾರೆ. ಹಾ. ಆಮೇಲೆ ಇನ್ನ ಬಹಳಷ್ಟು ಇದಾವೆ ಈ ಪರ್ವತದ. ಆಮೇಲೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಕೂಡ ಬಂದಿದ್ರು ಅನ್ನೋ ಪುರಾವೆಗಳು ಕೂಡ ಇದಾವೆ. ಹೌದಾ? ಹೌದು. ಮಹರ್ಷಿ ಅವ್ರು ಕೂಡ ಅಗಸ್ತ್ಯ ಮಹರ್ಷಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಸನಾತನ ಧರ್ಮಕ್ಕೆಲ್ಲ ಈ ಔಷಧಿ ಗುಣಗಳನ್ನೆಲ್ಲ ಹೇಳ್ಕೊಟ್ಟಿರ್ತಕ್ಕಂತ ಒಬ್ಬ ಡಾಕ್ಟರ್ ಅಂತ ಹೇಳ್ಬೋದು. ಅವಾಗಿನ ವೈದ್ಯ. doctor. ಹೌದು. ಆಗಿನ ಕಾಲದ್ದು ವೈದ್ಯ. ಆಯುರ್ವೇದಿಕ್ ವೈದ್ಯ. ನಾವ್ ಇನ್ನೊಂದು ಈ ಪಂಚತೀರ್ಥ ಏನು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಅವ್ರ ಬಗ್ಗೆ ಹೇಳ್ತೀವಿ. ಇದೊಂದು ಮಾಹಿತಿ ಅಣ್ಣ. ಈಗ ನಮ್ ಸೊಂಡೂರಲ್ಲಿ ಫೇಮಸ್ ಅಂದ್ರೆ 5 ಪಂಚತೀರ್ಥಗಳು ಇದಾವ. ಹೌದು, ಹೌದು. ಅದನ್ನ ವಿಡಿಯೋ ಮಾಡೋಣ, ಅದನ್ನು ಚೆನ್ನಾಗಿ ತಿಳಿಸ್ಬೇಕು. ಯಾಕಂದ್ರೆ ಈಗ ನಾವು ಸುಮ್ನೆ ಇಲ್ಲಿ ಹುಟ್ಟಿ ಬೆಳೆದಿವಿ, ನಮ್ಮೂರ್ ಬಗ್ಗೆ ನಮಗೆ ಗೊತ್ತಿಲ್ಲ. ಇವಾಗ ನೀನು ನನಗೆ ಹೇಳಿ, ನನಗೆ ಅವಾಗ ವಂಡರ್ ಆಯ್ತು, ಏನಪ್ಪಾ ನಮ್ಮೂರಿನ ಸರೌಂಡಿಂಗ್ ಈ ತರ ಇದಾವ ಅಂತ. ನನಗೆ ಹೆಂಗ್ ಗೊತ್ತಾಯ್ತು ಅದೇ ರೀತಿ ಎಲ್ರಿಗೂ ಗೊತ್ತಾಗ್ಬೇಕು. ಅವರು ಸ್ವಲ್ಪ ನಮ್ಮ ಊರಿನ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕಂತೇಳಿ ನನ್ನ ವಿಡಿಯೋ ಮಾಡಿ ಅದನ್ನು ಹಾಕ್ತೀನಿ. ಓಕೆನಾ? ಅದಕ್ಕೂ ನೀನ್ ಬರ್ಲೇಬೇಕಣ್ಣ. ಅಣ್ಣ ಈಗ ನನಗೆ ಇನ್ನೊಂದು ಹಿಸ್ಟ್ರಿ ಹೇಳಿದ್ದೆ ಇದ್ರ ಬಗ್ಗೆ. ಏನಂದ್ರೆ ಒಂದು ಊರಿನವ್ರು ಬಂದು ಇಲ್ಲಿ ಮಳೆ ಆಗಿಲ್ಲ ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕಣ್ಣ. ನಾನು ಏನಂದ್ರೆ ಈಗ ನಾನು 8 ವರ್ಷದ ಜೊತೆ ನಿನ್ ಜೊತೆಗೆ ಇದ್ದೀನಿ. ನಾನು ಇದಂದ್ರೆ ಏನಂದ್ರೆ ನನಗ್ ನಿನ್ ಬಗ್ಗೆ ಗೊತ್ತಿರೋದೇನಂದ್ರೆ ಈಗ ಯಾವುದೇ ಮೂಢನಂಬಿಕೆ ನಂಬಲ್ಲ. ದೆವ್ವ ಅದು ಇದು ನಾವು ನಂಬಲ್ಲ. ಈಗ ನೀನು ಇಲ್ಲಿ ಬಂದ್ ಪೂಜೆ ಮಾಡ್ಕೊಂಡ್ ಹೋದ್ಮೇಲೆ ಅದು ಮಳೆ ಬರ್ತಂತ ನೀನೇ ನಂಬಿ ಅಂದ್ರೆ ಅದು ನಿಜ ಇರ್ತದೆ, ಸುಳ್ಳು ಅಂತ ಇರಲ್ಲ. ಸೊ ಅದನ್ನೊಂದು ಮಾಹಿತಿ ಈಗ ಹೇಳ್ಬೇಕಣ್ಣ. ಇಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿದ್ದ ನಡ್ಕೊಂಡ್ ಬಂದಿದ್ವಿ. ಓಕೆ. ಪೂರ್ತಿ ಸಂಡೂರಿಗೆ ಬರಗಾಲ ಬಂದಾಗ ಹ್ಮ್. ಇಲ್ಲಿ ಬಂದು ಇಲ್ಲಿ ನಾನ್ ವೆಜ್ ಏನು ಮಾಡಲ್ಲ. ನಾನ್ ವೆಜ್ ಇಲ್ಲ, ಓಕೆ, ಓನ್ಲಿ ವೆಜ್. ವೆಜ್. ಇಲ್ಲಿ ಏನು ಸ್ವೀಟ್ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡು ಈ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಮನೆಗೆ ಹೋಗೋದ್ರೊಳಗೆ ಮಳೆ ಬರ್ತದೆ. ಪಕ್ಕ ಇದು. ಹೌದು, 99% ಸತ್ಯ. ನೋಡಿ ಫ್ರೆಂಡ್ಸ್, ಅಂದ್ರೆ ಈ ದೇವರದ್ದು ಅಷ್ಟು ಒಂದು ಪವರ್ ಇದೆ ಅಂತ. ಹೌದು. ಏನಕ್ಕಂದ್ರೆ ಹ. ಕುಮಾರಸ್ವಾಮಿ ಹ. ಕುಮಾರಸ್ವಾಮಿ ತಾರಕ ಸಂಹಾರ ಮಾಡ್ಬೇಕಾದ್ರೆ ಹ. ಆ ಸೈನ್ಯದಲ್ಲಿ ಈತ ಒಬ್ಬತ್ತ ಮುಖ್ಯಸ್ಥ. ಹ. ಕುಮಾರಸ್ವಾಮಿ ಈತ ಬಹಳ ಪ್ರಿಯವಾದ ಈತ ಮುಖ್ಯನಾಥ. ಮುಖ್ಯನಾ? ಹೌದು. ಅಂದ್ರೆ ಮಾವ ಈತ ಯಾಕಂದ್ರೆ ಯುದ್ಧದಲ್ಲಿ ಬಹಳ ಸಹಾಯ ಮಾಡಿದ. ಈತಗೆ ಪೂಜೆ ಮಾಡಿದ್ರೆ ಸಾಕು, ಹ. ಕುಮಾರಸ್ವಾಮಿ ಅನುಗ್ರಹ ಇರ್ತತೆ, ಮಳೆ ಬಂದೇ ಬಂದ್ರೆ. ಹೌದು. ಓಕೆ. ಇದು ಒಂದು ಒಳ್ಳೆ ಮಾಹಿತಿ. ಇಲ್ಲಿ ನಮ್ಮ ಕೆಳಗಡೆ ಒಂದು ಹಳ್ಳಿ ಇದೆ ಕಮ್ನಾಳ್ ಅಂತ. ಅವ್ರು ಆದಷ್ಟು ಬಹಳಷ್ಟು ಜನ ಬಂದು ಇಲ್ಲಿ ಪೂಜೆ ಅದೇ ನಾನು ನೋಡ್ತಾ ಇರ್ತೀನಣ್ಣ. ಇವಾಗ ನಾವು ಬಂದ್ವಿ, ಹಾ. ನಾವ್ ಹೆಂಗಿದೀವಿ, ಹಾ. ನಮಗೆ ಇಲ್ಲಿ ಬಂದು ಹೋಗ್ ಸ್ವಲ್ಪ ಕಷ್ಟ ಆಗತ್ತೆ. ಇದು ವಿಗ್ರಹ ನೋಡಿದ್ರೆ ಎಷ್ಟು ಕ್ಲೀನ್ ಆಗಿದೆ, ಅದಕ್ಕ ಯುಬಿತ್ತಿ ಹೌದು, ಹೌದು. ಯಾರು ಪೂಜೆ ಮಾಡ್ತಾರೆ ಯಾರ್ ಪೂಜೆ? ಅದೊಂದು ಡೌಟ್ ಇತ್ತು. ಹಾ. ಅಂದ್ರೆ ಇಲ್ಲಿ ಕೆಳಗಿರೋ ಅಂಕುಮ್ನಾಳ್ ಹೌದು. ಬಂದು ಮನೆ ಪೂಜೆ ಮಾಡಿದ್ರು, ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ, ವರ್ಷಕ್ಕೊಮ್ಮೆ ಬಂದು ಮಾಡಿ ಹೋಗಿ ಹೋಗ್ತಾರೆ. ಅಣ್ಣ ಇದು ನಾನು ಆಕ್ಚುಲಿ ಇದು ನೀನ್ ಹೇಳ್ದಲ್ಲ ಈಗ ರೂಪ ಕಲ್ಲಿನ ಇದು ನಾನು ಈಗ ಮೊನ್ನೆ ಇಲ್ಲೇ ಯಾರೋ ಬರೋರು ತಂದಿಟ್ಟಿರ್ತಾರ ಅನ್ಕೊಂಡೆ. ಅದು ಕೂಡ ಇಷ್ಟ ಇದೆ. ಹೌದು. ಏನಣ್ಣ ಎಲ್ಲ ಇಲ್ಲಿ ಬುಡಕಟ್ಟು ಜನಾಂಗ ವಾಸವಾಗಿರೋ ಪ್ಲೇಸ್ ಇವೆಲ್ಲ. ಹೌದು. ಅವ್ರು ಆಗಿನ ಕಾಲಕ್ಕೆ ಈ ಹೋಳಿಗೆ ಒಬ್ಬಟ್ಟು ಅದೆಲ್ಲ ಮಾಡ್ತಿದ್ರ ದೇವರಿಗೆ ನೈವೇದ್ಯ. ಹಾ. ಆಗ ಅದಕ್ಕೆಲ್ಲ ರುಬ್ಬಕ್ ಬೇಕಲ್ಲ ಕಲ್ಲು. ಹಾ. ಅದಕ್ಕೋಸ್ಕರ ಈ ಕಲ್ಲೆಲ್ಲ ಇಲ್ಲೆಲ್ಲ ಬಹಳಷ್ಟು ಕಲ್ಲಿತ್ತು. ಹಾ. ಅದೆಲ್ಲ ತೋರಿಸಿ, ಅದೆಲ್ಲ ಬಹಳಷ್ಟು ಕಲ್ಲಿತ್ತು. ಅದು ಎಲ್ಲ ಕಿತ್ತಿದ್ದಾರೆ ಜನ, ಯಾರು ತಗೊಂಡೋಗಿದ್ದಾರೆ. ಹಳೆ ಕಾಲದ ಅಂತ ಹೇಳಿ ತಗೊಂಡೋಗಿ. ಇಲ್ಲಿ ಯಾಕಂದ್ರೆ ಯಾವ್ದೇ ತರದ ಪುರಾತತ್ವ ಇಲಾಖೆ ಆಗ್ಲಿ ಏನು ಇಲ್ಲಿ ಯಾರು ತಲೆ ಕೆಡ್ಸ್ಕೊಂಡ, ಯಾಕಂದ್ರೆ ದೊಡ್ಡ ದಟ್ಟ ಕಾಡ್ ನಡುವೆ ಐತಿ ಅದು. ಹೌದು. ಯಾರು ಬರಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾರು ಕಿತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಒಂದು ಮಾತ್ರ ಉಳಿದಿದೆ. ಅಂದ್ರೆ ಅದಕ್ಕೆ ಅಷ್ಟು ಹಿಸ್ಟ್ರಿ ಇದೆ. ಹೌದು. ಓಕೆ. ಆಮೇಲೆ ಅಣ್ಣ ಇದೊಂದು ಹೇಳಿದ್ರಿ ನೀವು, ಏನಂದ್ರೆ ಇದು ಗವಿ ಒಂದು ಇದಕ್ಕೆ ಕನೆಕ್ಟ್ ಇದೆ. ಅದು ನಮಗೂ ಅಷ್ಟು ಐಡಿಯಾ ಇಲ್ಲ. ಹೇಳ್ತಾರೆ ಅದೇ ಈಗ ಹೇಳಿದ್ದ ಕೇಳಿರೋದು. ಅದೇ ಇಲ್ಲಿದ್ದ ಮಾಹಿತಿ ನಮಗೆ ಕೊಟ್ಟು. ಇಲ್ಲಿದ್ದ ಈ ಇದೇನು
ಮೈನಿಂಗ್ ಕಲ್ಲ ಹಾ. ಈ ಗುಹೆ ಮುಖಾಂತರ ಹಾ. ಹಂಪಿಗೆ ಹೋಯ್ತಿದ್ರು. ಓಕೆ, ಹಂಪಿಗೆ ಹಾ. ಕನೆಕ್ಟ್ ಇದೆ, ಹ್ಮ್. ಹಂಪಿಗೆ ಹೋಯ್ತು. ಅವಾಗ ಯಾವ್ದೇ ತರದ ರೋಡ್ ಹೌದು, ಏನಿದ್ದಿಲ್ಲ. ಟ್ರಾನ್ಸ್ಪೋರ್ಟ್ ಮಾಡಕ್ ಏನು ಇದ್ದಿಲ್ಲ. ಹೌದು. ಅದಕ್ಕೋಸ್ಕರ ಅವರು ಈಜಿ ಆಗೋಸ್ಕರ ಈ ಸುರಂಗ ಮಾರ್ಗದಲ್ಲಿ ಓಕೆ, ಹಂಪಿಗೆ ಹೋಯ್ತಿದ್ರು. ಹಂಪಿ ಕನೆಕ್ಟ್ ಇದೆ. ಈಗೆಲ್ಲ ಮೈನಿಂಗ್ ಆಗಿ ಎಲ್ಲ ಬ್ಲಾಸ್ಟಿಂಗ್ ಆಗಿ ಒಳಗೆಲ್ಲ ಕೊಲಪ್ಸ್ ಆಗಿ ಓಕೆ, ಒಳಗ್ ಹೋಗ್ ದಾರಿ ಇಲ್ಲ. ಎಲ್ಲ ಯಾರು ಅಂತ ಹೋಗಕ್ ದುಸ್ಸಾಹಸನು ಮಾಡ್ಬಾರ್ದು. ನಾವ್ ಆಕ್ಚುಲಿ ಒಂದ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿದ್ವಿ, ಹಾ. ಅದು ಮಾಡ್ಬೇಡ್ರಿ ಅಂತಿದ್ದಾರೆ. ನಾವ್ ಹೌದು. ದೊಡ್ಡವ್ರು ಹೇಳೋದು ಒಳ್ಳೇದಕ್ಕೆ. ಹೌದು. ಸೊ ಅದ್ ಯಾರು ಮಾಡಬಾರ್ದು, ತಪ್ಪದು. ಓಕೆ, ಅಂದ್ರೆ ಇದು ಎಷ್ಟೋ ಜನ ನಿಧಿ ಐತೋ ಈ ಮತ್ತೊಂದೈತೋ ಅಂತಂದೇಳಿ ಎಷ್ಟೋ ಜನ ಹೋಗಿ ರಿಟರ್ನ್ ಬಂದಿಲ್ಲ ಅನ್ನೋದು ಕೂಡ ಕೇಳಿದೀವಿ ನಾವು. ಹೌದಾ? ನಮ್ ತಾತ ನಮ್ ತಾಯಿ ಕೂಡ ಹೇಳ್ತಿದ್ರು, ಅಂದ್ರೆ ಹೋಗಿರೋ ವಾಪಸ್ ಬಂದಿಲ್ಲ. ಬಂದಿಲ್ಲ. ಬಂದಿ ಅದನ್ನ ನಾವು ಆ ದುಸ್ಸಾಹಸ ಆ ಕೈ ಪ್ರಯತ್ನ ನಾವು ಮಾಡಲ್ಲ. ಬೇಡ. ನಮಗೆ ದೇವರ ಅನುಗ್ರಹ ಇದ್ರೆ ಸಾಕು. ಹೌದಿಲ್ಲ ಅಣ್ಣ? ಇಲ್ಲಿ ಇದ್ರ ಬಗ್ಗೆ ನಮಗೆ ಅದು ಗೊತ್ತಿದ್ದಿಲ್ಲ. ನಮಗೆ ಗೊತ್ತಿರೋ ಅಷ್ಟು ನಾವು ಪಾರ್ಟ್ 1 ಅಲ್ಲಿ ಹೇಳಿದ್ವಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ಕೆ ಥ್ಯಾಂಕ್ಸ್ ಅಣ್ಣ. ನಿನ್ ಕೆಲಸ ಬಿಟ್ಟು ನಮ್ ಜೊತೆಗೆ ಬಂದು ಇಷ್ಟೆಲ್ಲ ಇದ್ರ ಬಗ್ಗೆ ಹೇಳಿದ್ಯಾ. ಹಿಂಗೆ ನಿನಗೆ ಯಾವ್ದೇ ಮಾಹಿತಿ ಇದ್ರೆ ಕೂಡ ಹೇಳ್ಬೇಕಣ್ಣ. ನೀನು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಣ್ಣ. ವಿಡಿಯೋಸ್ ನೋಡ್ತಿರ್ತೀಯ, ಹೆಂಗ್ ಚೆನ್ನಾಗಿ ಬರ್ತಿದ್ದಾವಣ್ಣ. ಚೆನ್ನಾಗಿ ಬರ್ತದೆ. ಥ್ಯಾಂಕ್ಸ್ ಅಣ್ಣ. ಹಿಂಗೆ ಸಪೋರ್ಟ್ ಇರ್ಲಿ ಅಣ್ಣ. ಇದು ವಿಡಿಯೋ ಬಹಳ ಜನಕ್ಕೆ ತಲುಪಬೇಕು, ಯಾಕಂದ್ರೆ ಅವರಿಗೂ ಇದ್ರ ಬಗ್ಗೆ ಗೊತ್ತಾಗ್ಬೇಕು ಅಣ್ಣ. ಈಗ ನೀವು ಬಂದ್ರೆ ನಮ್ ಜೊತೆ ಕೂಡ ಹುಡುಗರು ಬಂದಿದ್ದಾರೆ, ಇವ್ರು ಕೂಡ ನಾವು ಬರ್ತೀವಿ ಅಂತ ಹೇಳಿ ಬಂದು ನಮ್ ಜೊತೆಗೆ ನಾವು ಕೂಡ ನೋಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿ. ಈಗ ಅವ್ರ ಅನಿಸಿಕೆ ಹೇಳ್ತಾರೆ, ಹಿಸ್ಟ್ರಿ ಅವ್ರಿಗೆ ಗೊತ್ತಾಯ್ತು. ಈಗ ಹೆಂಗಿತ್ತಂದ್ರೆ ಅಣ್ಣ, ನೀವು ಬರ್ರಿ ಅಣ್ಣ. ಈಗ ನಾವು ಹಾಗೆಲ್ಲ ಸುಮ್ನೆ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ, ಮಾಹಿತಿ ಗೊತ್ತಾಗ್ತಿದ್ದಿಲ್ಲ. ಈಗ ನಿಮ್ಮ ಅನಿಸಿಕೆನ ಅವ್ರ ಜೊತೆ ಹಂಚ್ಕೊಳ್ಬೇಕು. ಈಗ ನಾವು ಸುಬ್ರನಹಳ್ಳಿಯಿಂದ ಕಪ್ಪಡಸ್ವಾಮಿ ಮೈನ್ಸ್ ಆ ರೂಟ್ ಇಂದ ನಾವೀಗ ಕಂಚಗಿರಿ ಪರ್ವತ ನಮ್ಮ ಮಂಜುನಾಥ್ ಅವ್ರು ತೋರಿಸಿದ ದಾರಿಯಿಂದ ಈ ಕಡೆ ಬಂದಿದ್ದೀವಿ. ಈಗ ನಮಗೆ ಒಂದು ವಿಷ್ಣು ಮತ್ತೆ ನವಿಲ್ ಸ್ವಾಮಿ ಅಂತ ಅದು ಒಂದು ಗವಿಯಲ್ಲಿ ಇದೆ. ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಕೂಡ. ಹಾಗೆ ನಮಗೆ ಇಲ್ಲಿ ಅಪ್ಪಡದುಪ್ಪಡ ಸ್ವಾಮಿ ಅಂತ ಇಲ್ಲಿ ಒಂದು ದೇವಸ್ಥಾನ ಇದೆ. ಅದನ್ನ ದೇವಸ್ಥಾನ ಅನ್ನೋದಕ್ಕಿಂತ ಗವಿ ಒಳಗಿರೋ ಒಂದು ಮೂರ್ತಿ, ಇದನ್ನು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ವಿಚಾರ ನಮ್ಗೆ ಇದೇ ಊರಲ್ಲಿ ಹುಟ್ಟಿ ಬೆಳೆದ್ರು ಕೂಡ ನಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಒಳ್ಳೆ ಇದ್ರ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಕೊಟ್ಟಿದ್ದಕ್ಕೆ ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು. ಹಾಗೆ ನನ್ನ ಜೊತೆಗೆ ಬಂದಿರ್ತಕ್ಕಂತ ಎಲ್ಲ ನನ್ನ ಫ್ರೆಂಡ್ಸ್ ಮತ್ತೆ ನಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಯೂಟ್ಯೂಬರ್ ಅಬೂಬಕರ್ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಈಗ ಅದೇ ಈಗ ಈ ಮಾಹಿತಿ ತುಂಬಾ ಜನಕ್ಕೆ ತಲುಪಬೇಕು. ವಿಡಿಯೋ ಆದಷ್ಟು ನೋಡೋರು ಬೇರೆ ಯಾರೇ ಆಗಿರ್ಲಿ ಕೂಡ ಬಹಳ ಜನ ಶೇರ್ ಮಾಡ್ಬೇಕು ಅಂತ ಕೇಳ್ಕೊಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಈ ವಿಡಿಯೋನ ಅಂತ ಹೇಳಿ ಇಲ್ಲಿಗೆ ಇದನ್ನ ಮುಕ್ತಾಯ ಮಾಡೋಣ.